ಸಿನಿಮಾದ ಆರಂಭದಲ್ಲಿ ಒಂದು ಹುಡುಗಿ ಒಂದು ಜಾಗದಲ್ಲಿ ಕುಳಿತು ತನ್ನ ಸ್ನೇಹಿತನಿಗಾಗಿ ಕಾಯುತ್ತಿರುತ್ತಾಳೆ. ಅದೇ ಸಮಯದಲ್ಲಿ ಅವಳಿಗೆ ಅಲ್ಲಿ ತುಂಬಾ ಸುಂದರವಾದ ಪಿಂಕ್ ಬಣ್ಣದ ಶೂಸ್ ಕಾಣಿಸುತ್ತವೆ. ಅವು ಅವಳಿಗೆ ಬಹಳ ಇಷ್ಟವಾಗುತ್ತವೆ. ಅವಳು ಆ ಶೂಸ್ಗಳನ್ನು ತೆಗೆದುಕೊಳ್ಳಲು ಮುಂದೆ ಹೋಗುವಷ್ಟರಲ್ಲಿ ಅಚಾನಕ್ ಇನ್ನೊಂದು ಹುಡುಗಿ ಆ ಶೂಸ್ಗಳನ್ನು ಎತ್ತಿಕೊಂಡು ಅಲ್ಲಿಂದ ಓಡಿ ಹೋಗ್ತದೆ. ಆ ಹುಡುಗಿ ಆ ಶೂಸ್ಗಳನ್ನು ಹರಿಸಿ ಮುಂದೆ ನಡೆಯಲು ಪ್ರಾರಂಭಿಸುತ್ತಾಳೆ. ಆದರೆ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಅವಳಿಗೆ ಏನೋ ವಿಚಿತ್ರವಾದ ಅನುಭವವಾಗಲು ಶುರುವಾಗುತ್ತದೆ. ಏಕಾಏಕಿ ಭಯಾನಕವಾಗಿ ಅವಳ 2 ಕಾಲುಗಳು ಕತ್ತರಿಸಿ ಬೇರ್ಪಡುತ್ತವೆ. ಆ ಕ್ಷಣ ತುಂಬಾ ನೋವು ಮತ್ತು ಭೀತಿಯಿಂದ ಕೂಡಿದ ಸನ್ನಿವೇಶವಾಗಿ ಕಾಣಿಸುತ್ತದೆ. ಇದಾದ ನಂತರ ಕಥೆ ಮತ್ತೊಂದು ಪಾತ್ರದ ಕಡೆಗೆ ತಿರುಗುತ್ತದೆ. ಇಲ್ಲಿ ನಮಗೆ ಸುಂಜಿ ಎಂಬ ಮಹಿಳೆ ಕಾಣಿಸುತ್ತಾಳೆ. ಅವಳಿಗೆ ಒಂದು ಚಿಕ್ಕ ಮಗಳು ಇದ್ದಾಳೆ. ಸುಂಜಿ ತನ್ನ ಗಂಡನಿಂದ ದೂರವಾಗಿರುವುದು ತಿಳಿದು ಬರುತ್ತದೆ, ಏಕೆಂದರೆ ಅವರಿಬ್ಬರ ನಡುವಿನ ಸಂಬಂಧ ಸರಿಯಾಗಿ ಹೊಂದಿಕೆಯಾಗಿಲ್ಲ. ಈಗ ಸುಂಜಿ ಮತ್ತು ಅವಳ ಮಗಳು ಒಬ್ಬರೇ ಒಂದು ಹಳೆಯ ಅಪಾರ್ಟ್ಮೆಂಟ್ಗೆ ಸ್ಥಳಾಂತರವಾಗುತ್ತಾರೆ. ಆ ಅಪಾರ್ಟ್ಮೆಂಟ್ ಬಹಳ ಶಾಂತ ಮತ್ತು ಒಂಟಿಯಾದ ಸ್ಥಳವಾಗಿತ್ತು. ಅಲ್ಲಿ ವಾಸಿಸುವವರು ಒಬ್ಬ ವಯಸ್ಸಾದ ಅಜ್ಜಿಯ ಹೊರತು ಬೇರೆ ಯಾರೂ ಇರಲಿಲ್ಲ. ಅಲ್ಲಿನ ಜನರ ಮಾತಿನ ಪ್ರಕಾರ ಆ ಅಪಾರ್ಟ್ಮೆಂಟ್ನಲ್ಲಿ ಅನೇಕ ಭೂತಗಳಿವೆ ಎಂದು ಹೇಳಲಾಗುತ್ತಿತ್ತು, ಏಕೆಂದರೆ ಅಲ್ಲಿ ಕೆಲವೊಮ್ಮೆ ಲೈಟ್ಗಳು ಸ್ವತಃ ಆನ್ ಮತ್ತು ಆಫ್ ಆಗುವುದು, ವಿಚಿತ್ರ ಶಬ್ದಗಳು ಕೇಳಿಬರುವುದು ಮುಂತಾದ ಅಸಾಮಾನ್ಯ ಘಟನೆಗಳು ನಡೆಯುತ್ತಿರುತ್ತವೆ. ಆದರೂ ಸುಂಜಿಗೆ ಅಲ್ಲಿ ವಾಸಿಸುವುದೇ ಅವಶ್ಯಕವಾಗಿತ್ತು. ಅವಳ ಬಳಿ ಹೆಚ್ಚು ಹಣ ಇರಲಿಲ್ಲ, ಆದ್ದರಿಂದ ಇನ್ನೊಂದು ಉತ್ತಮ ಮನೆಗೆ ಹೋಗುವ ಸಾಧ್ಯತೆ ಇರಲಿಲ್ಲ. ಅವಳು ತನ್ನ ರೂಮಿಗೆ ಹೋಗಿದಾಗ ಅಲ್ಲಿನ ಬಹುತೇಕ ವಸ್ತುಗಳು ಹಾಳಾಗಿರುವುದನ್ನು ಗಮನಿಸುತ್ತಾಳೆ. ಅವುಗಳನ್ನು ಸರಿಪಡಿಸಬೇಕಾಗಿತ್ತು. ಹಾಗಾಗಿ ಸುಂಜಿ ತಡಮಾಡದೆ ಸ್ವತಃ ರಿಪೇರಿಯನ್ನು ಪ್ರಾರಂಭಿಸಲು ನಿರ್ಧರಿಸುತ್ತಾಳೆ. ಅವಳು ಒಂದು ಬಲ್ಬ್ ಸರಿಪಡಿಸುತ್ತಿರುವಾಗ ಅಚಾನಕ್ ಬಲ್ಬ್ ಸ್ಫೋಟವಾಗುತ್ತದೆ ಮತ್ತು ಅದರ ಚಿಂಗರಿ ಅವಳ ಕಣ್ಣಿಗೆ ತಾಗುತ್ತದೆ. ನಂತರ ಅವಳು ತನ್ನ ಸ್ನೇಹಿತೆಯ ಬಳಿಗೆ ಹೋಗುತ್ತಾಳೆ. ಆ ಸ್ನೇಹಿತೆಯು ಒಬ್ಬ ವೈದ್ಯೆ ಆಗಿರುತ್ತಾಳೆ. ಇಲ್ಲಿ ನಮಗೆ ಮತ್ತೊಂದು ಸಂಗತಿ ಗೊತ್ತಾಗುತ್ತದೆ. ಸುಂಜಿಯು ಸ್ವತಃ ಒಬ್ಬ ಡಾಕ್ಟರ್ ಆಗಿದ್ದಾಳೆ ಮತ್ತು ಅವಳ ಕ್ಲಿನಿಕ್ ಇನ್ನೂ ನಿರ್ಮಾಣ ಹಂತದಲ್ಲಿದೆ. ಆಮೇಲೆ ಒಂದು ದಿನ ಸುಂಜಿ ಮನೆಗೆ ಹೋಗಲು ರೈಲು ಕಾಯುತ್ತಿರುತ್ತಾಳೆ. ಅದೇ ಸಮಯದಲ್ಲಿ ಅವಳಿಗೆ ಮತ್ತೆ ಅದೇ ಪಿಂಕ್ ಬಣ್ಣದ ಸುಂದರ ಶೂಸ್ ಕಾಣಿಸುತ್ತವೆ. ಆ ಶೂಸ್ ತುಂಬಾ ಆಕರ್ಷಕವಾಗಿ ಕಾಣುತ್ತವೆ. ಸುಂಜಿ ಅವುಗಳ ಮಾಲೀಕ ಯಾರು ಎಂದು ಸುತ್ತಮುತ್ತ ನೋಡುತ್ತಾಳೆ, ಏಕೆಂದರೆ ಅವಳು ಅವುಗಳನ್ನು ಹಿಂತಿರುಗಿಸಲು ಬಯಸುತ್ತಾಳೆ. ಆದರೆ ಯಾರೂ ಕಾಣಿಸದ ಕಾರಣ ಕೊನೆಗೆ ಅವಳು ಆ ಶೂಸ್ಗಳನ್ನು ತೆಗೆದುಕೊಂಡು ಮನೆಗೆ ತರುತ್ತಾಳೆ. ಮನೆಗೆ ಬಂದ ನಂತರ ಅವಳು ಆ ಶೂಸ್ಗಳನ್ನು ಧರಿಸುತ್ತಾಳೆ. ಆದರೆ ಶೂಸ್ ಧರಿಸಿದ ಕೂಡಲೇ ಅವಳಿಗೆ ವಿಚಿತ್ರವಾದ ಅನುಭವವಾಗಲು ಆರಂಭವಾಗುತ್ತದೆ. ಅದೇ ಸಮಯದಲ್ಲಿ ಅವಳಿಗೆ ಕೆಲವು ಭಯಾನಕ ಮತ್ತು ಅಸಾಮಾನ್ಯ ದೃಶ್ಯಗಳು ಕಾಣಲು ಶುರುವಾಗುತ್ತವೆ. ಆ ದೃಶ್ಯದಲ್ಲಿ ಒಂದು ಹುಡುಗಿ ಅದೇ ಶೂಸ್ಗಳನ್ನು ಧರಿಸಿ ತುಂಬಾ ಸುಂದರವಾಗಿ ನೃತ್ಯ ಮಾಡುತ್ತಿರುವುದು ಕಾಣುತ್ತದೆ. ಅವಳ ನೃತ್ಯ ಅದ್ಭುತವಾಗಿರುತ್ತದೆ. ಆದರೆ ಅಲ್ಲಿ ನಿಂತಿದ್ದ ಇನ್ನೊಂದು ಹುಡುಗಿ ಆ ನೃತ್ಯವನ್ನು ನೋಡಿ ತುಂಬಾ ಹಗೆಪಟ್ಟುಕೊಂಡಂತೆ ಕಾಣಿಸುತ್ತದೆ. ಸುಂಜಿಗೆ ಈ ಎಲ್ಲವೂ ತನ್ನ ದಣಿವಿನ ಕಾರಣವಾಗಿರಬಹುದು ಎಂದು ಅನಿಸುತ್ತದೆ. ಆದ್ದರಿಂದ ಅವಳು ಆ ವಿಚಾರವನ್ನು ಗಮನಿಸದೇ ಬಿಡುತ್ತಾಳೆ. ಅದೇ ಸಮಯದಲ್ಲಿ ಅವಳ ಮಗಳು ಅವಳ ಬಳಿ ಬರುತ್ತಾಳೆ ಮತ್ತು ಅಮ್ಮ, ನನಗೂ ಈ ಶೂಸ್ ಟ್ರೈ ಮಾಡಬೇಕು, ಎಷ್ಟು ಸುಂದರವಾಗಿ ಕಾಣುತ್ತಿವೆ ಎಂದು ಹೇಳುತ್ತಾಳೆ. ಆದರೆ ಸುಂಜಿ ತಕ್ಷಣವೇ ಅವಳನ್ನು ತಡೆಯುತ್ತಾಳೆ ಮತ್ತು ಇಲ್ಲ, ನೀನು ಈ ಶೂಸ್ ಧರಿಸಬಾರದು ಎಂದು ಹೇಳುತ್ತಾಳೆ. ಮುಂದಿನ ದಿನ ಸುಂಜಿ ತನ್ನ ಮಗಳನ್ನು ಶಾಲೆಗೆ ಬಿಡುವ ನಂತರ ತನ್ನ ಕ್ಲಿನಿಕ್ ನಿರ್ಮಾಣವಾಗುತ್ತಿರುವ ಸ್ಥಳಕ್ಕೆ ಹೋಗುತ್ತಾಳೆ. ಅಲ್ಲಿ ಅವಳು ನಿರ್ಮಾಣ ಕೆಲಸ ನೋಡಿಕೊಳ್ಳುವ ಒಬ್ಬ ಯುವಕನನ್ನು ಭೇಟಿಯಾಗುತ್ತಾಳೆ. ಸುಂಜಿ ಅವನಿಗೆ, ನೀನು ದಿನಪೂರ್ತಿ ಇಲ್ಲಿ ಕೆಲಸ ಮಾಡುತ್ತೀಯಾ, ಇಂದು ರಾತ್ರಿ ನಮ್ಮ ಮನೆಗೆ ಡಿನ್ನರ್ಗೆ ಬಾ ಎಂದು ಆಹ್ವಾನ ನೀಡುತ್ತಾಳೆ. ಇದರ ನಡುವೆ ಸುಂಜಿಯ ಮಗಳು ಮನೆಯಲ್ಲಿ ಒಬ್ಬಳೇ ಇದ್ದಾಗ ಆ ಸುಂದರವಾದ ಶೂಸ್ಗಳನ್ನು ಧರಿಸಿ ನೋಡಲು ಪ್ರಯತ್ನಿಸುತ್ತಾಳೆ. ಮೊದಲಿಗೆ ಅವು ಅವಳ ಕಾಲಿಗೆ ತುಂಬಾ ದೊಡ್ಡದಾಗಿರುತ್ತವೆ. ಆದರೆ ಆಶ್ಚರ್ಯಕರವಾಗಿ ಕೆಲವೇ ಕ್ಷಣಗಳಲ್ಲಿ ಆ ಶೂಸ್ಗಳು ಅವಳ ಕಾಲಿನ ಗಾತ್ರಕ್ಕೆ ಸರಿ ಹೊಂದುತ್ತವೆ. ನಂತರ ಅವಳಿಗೂ ಅದೇ ರೀತಿಯ ವಿಚಿತ್ರ ದೃಶ್ಯಗಳು ಕಾಣಲು ಆರಂಭವಾಗುತ್ತವೆ. ಸಂಜೆಯ ವೇಳೆಗೆ ಆ ನಿರ್ಮಾಣ ಕೆಲಸ ನೋಡಿಕೊಳ್ಳುವ ಹುಡುಗ ಸುಂಜಿಯ ಮನೆಗೆ ಡಿನ್ನರ್ಗೆ ಬರುತ್ತಾನೆ. ಅದನ್ನು ನೋಡಿ ಸುಂಜಿಯ ಮಗಳು ತುಂಬಾ ಕೋಪಗೊಳ್ಳುತ್ತಾಳೆ. ಅವಳು, ಇವನು ಯಾರು? ನೀವು ಅಪ್ಪನ ಜೊತೆ ಏಕೆ ವಾಸಿಸುತ್ತಿಲ್ಲ? ನಿಮಗೆ ಅಪ್ಪನ ಜೊತೆ ಏನು ಸಮಸ್ಯೆ ಎಂದು ಪ್ರಶ್ನಿಸುತ್ತಾಳೆ. ಇದನ್ನು ಕೇಳಿದ ಸುಂಜಿಗೆ ತುಂಬಾ ಕೋಪ ಬರುತ್ತದೆ ಮತ್ತು ಅವಳು ತನ್ನ ಮಗಳನ್ನು ಅಲ್ಲಿ ನಿನ್ನ ಹೋಗಲು ಹೇಳುತ್ತಾಳೆ. ಮಗಳು ಹೊರಗೆ ಹೋದ ನಂತರ ಸುಂಜಿ ಆ ಯುವಕನಿಗೆ ತನ್ನ ಗಂಡನೊಂದಿಗೆ ಬೇರ್ಪಟ್ಟಿರುವ ವಿಷಯವನ್ನು ವಿವರಿಸುತ್ತಾಳೆ. ಅದೇ ಸಮಯದಲ್ಲಿ ಆ ಯುವಕನ ಗಮನ ಆ ಸುಂದರವಾದ ಪಿಂಕ್ ಶೂಸ್ ಕಡೆಗೆ ಸೆಳೆಯಲ್ಪಡುತ್ತದೆ. ಈಗ ನಾವು ನೋಡುತ್ತೇವೆ, ಸುಂಜಿಗೆ ನಿದ್ರೆಯಲ್ಲಿಯೂ ಆ ವಿಚಿತ್ರ ದೃಶ್ಯಗಳು ಕಾಣಲು ಆರಂಭವಾಗುತ್ತವೆ. ಒಂದು ಕನಸಿನಲ್ಲಿ ಅವಳು ಮದುವೆಯ ಉಡುಪು ಧರಿಸಿದ ಒಂದು ಜೋಡಿಯನ್ನು ನೋಡುತ್ತಾಳೆ. ಕೆಲವೊಮ್ಮೆ ತನ್ನ ಮಗಳು ಕಟ್ಟಡದ ಮೇಲಿನಿಂದ ಜಿಗಿಯುತ್ತಿರುವುದನ್ನು ಅವಳು ಕಾಣುತ್ತಾಳೆ. ಅವಳು ತಕ್ಷಣ ಅವಳನ್ನು ಉಳಿಸಲು ಹಿಡಿಯಲು ಹೋಗುವಾಗ ಅಚಾನಕ್ ಅವಳ ಮಗಳ ಕಾಲುಗಳು ಮಧ್ಯದಲ್ಲೇ ಕತ್ತರಿಸಿ ಬೇರ್ಪಡುತ್ತಿರುವ ಭಯಾನಕ ದೃಶ್ಯ ಕಾಣುತ್ತದೆ. ಇಂತಹ ಭಯಾನಕ ದೃಶ್ಯಗಳಿಂದ ಸುಂಜಿ ತುಂಬಾ ಕಳವಳಗೊಳ್ಳುತ್ತಾಳೆ. ಈಗ ಅವಳಿಗೆ ಖಚಿತವಾಗುತ್ತದೆ, ಈ ಶೂಸ್ಗಳ ಹಿಂದೆ ಯಾವುದೋ ಅಸಹಜ ರಹಸ್ಯ ಇದೆ. ಆದ್ದರಿಂದ ಅವಳ ಮಗಳು ಆ ಸುಂದರವಾದ ಶೂಸ್ಗಳನ್ನು ಟ್ರೈ ಮಾಡಲು ಯತ್ನಿಸಿದಾಗಲೆಲ್ಲ ಸುಂಜಿ ತಕ್ಷಣವೇ ಅವಳನ್ನು ತಡೆಯುತ್ತಾಳೆ. ಒಂದು ದಿನ ಸುಂಜಿ ಅದೇ ಡಾಕ್ಟರ್ ಸ್ನೇಹಿತೆ ಅವಳ ಮನೆಗೆ ಬರುತ್ತಾಳೆ. ಅವಳ ಕಣ್ಣು ಕೂಡ ಆ ಸುಂದರವಾದ ಶೂಸ್ಗಳ ಮೇಲೆ ಬೀಳುತ್ತದೆ. ಅವಳಿಗೂ ಆ ಶೂಸ್ ತುಂಬಾ ಆಕರ್ಷಕವಾಗಿ ಕಾಣುತ್ತವೆ. ಸುಂಜಿ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಅವಳ ಸ್ನೇಹಿತೆ ಆ ಶೂಸ್ಗಳನ್ನು ಕದ್ದುಕೊಂಡು ಅಲ್ಲಿಂದ ಓಡಿ ಹೋಗುತ್ತಾಳೆ. ಆ ಶೂಸ್ಗಳಲ್ಲಿ ಏನೋ ವಿಚಿತ್ರ ಶಕ್ತಿ ಇದ್ದಂತಿತ್ತು, ಏಕೆಂದರೆ ಸುಂಜಿಯ ಅತ್ಯಂತ ಆಪ್ತ ಸ್ನೇಹಿತೆಯೇ ತನ್ನ ಸ್ನೇಹಿತೆಯ ವಸ್ತುವನ್ನು ಕದ್ದುಕೊಳ್ಳುವ ಮಟ್ಟಿಗೆ ಆಕರ್ಷಿತಳಾಗಿದ್ದಳು. ಆಕೆ ಶೂಸ್ಗಳನ್ನು ಹಿಡಿದು ಹೊರಗೆ ಹೋಗುತ್ತಿರುವಾಗ ಅವಳಿಗೆ ಯಾರೋ ತನ್ನ ಹಿಂದೆ ಬರುತ್ತಿರುವಂತೆ ಅನುಭವವಾಗುತ್ತದೆ. ಅಚಾನಕ್ ಯಾರೋ ಹಿಂದಿಂದ ಬಂದು ಅವಳ ಮುಖವನ್ನು ಹಿಡಿದು ಅವಳ ಕಣ್ಣುಗಳನ್ನು ತುಂಬಾ ಕ್ರೂರವಾಗಿ ಕೀಳಿಬಿಡುತ್ತಾರೆ. ಇದರಲ್ಲಿ ಮಾತ್ರ ಮುಗಿಯುವುದಿಲ್ಲ.
ಆಕೆಯನ್ನು ಭಾರೀ ಬಲದಿಂದ ಎತ್ತಿ ಎಸೆದಾಗ ಅವಳು ನೇರವಾಗಿ ಒಂದು ಕನ್ನಡಿಯ ಮೇಲೆ ಬಿದ್ದು ಬಿಡುತ್ತಾಳೆ. ಕನ್ನಡಿ ಒಡೆದು ಹೋಗುತ್ತದೆ ಮತ್ತು ಆ ಗಾಯಗಳಿಂದ ಅವಳು ಅಲ್ಲಿ ಸಾವನ್ನಪ್ಪುತ್ತಾಳೆ. ಇದಕ್ಕೆ ಜೊತೆಗೆ ಅವಳ ಕಾಲು ಕೂಡ ಆ ಶೂಸ್ಗಳ ಕಾರಣದಿಂದ ಕತ್ತರಿಸಿ ಹೋಗಿರುವುದು ಕಾಣಿಸುತ್ತದೆ. ಅದೇ ಸಮಯದಲ್ಲಿ ಆ ಸುಂದರವಾದ ಪಿಂಕ್ ಶೂಸ್ ಅಲ್ಲಿ ಹಿಂದೆ ಅಚಾನಕ್ ಕಾಣೆಯಾಗಿ ಬಿಡುತ್ತವೆ. ಈ ಘಟನೆ ಬಗ್ಗೆ ಪೊಲೀಸ್ಗಳಿಗೆ ತಿಳಿದ ನಂತರ ಅವರು ಆ ಮೃತದೇಹವನ್ನು ಕೊಂಡೊಯ್ಯುತ್ತಾರೆ ಮತ್ತು ತನಿಖೆ ಆರಂಭಿಸುತ್ತಾರೆ. ಏಕೆಂದರೆ ಕೊನೆಯ ಬಾರಿ ಆ ಸ್ನೇಹಿತೆ ಸುಂಜಿಯ ಮನೆಗೆ ಬೈದಳು. ಪೊಲೀಸರು ಇದನ್ನು ಒಂದು ಕೊಲೆ ಪ್ರಕರಣವೆಂದು ಅನುಮಾನಿಸುತ್ತಾರೆ. ಸುಂಜಿ ಕೂಡ ಅಲ್ಲಿಗೆ ಹೋಗಿ ಪರಿಶೀಲಿಸುವಾಗ ಕೆಲವು ಫೋಟೋಗಳನ್ನು ನೋಡುತ್ತಾಳೆ. ಆ ಫೋಟೋಗಳನ್ನು ನೋಡಿದಾಗ ಇದೇ ರೀತಿಯಲ್ಲಿ ಹಿಂದೆಯೂ ಹಲವಾರು ಹುಡುಗಿಯರು ಸಾವನ್ನಪ್ಪಿರುವುದು ತಿಳಿದು ಬರುತ್ತದೆ. ಇದನ್ನೆಲ್ಲ ನೋಡಿ ಸುಂಜಿಗೆ ಏನೂ ಅರ್ಥವಾಗುವುದಿಲ್ಲ. ಇಲ್ಲಿ ನಿಜವಾಗಿಯೂ ಏನು ನಡೆಯುತ್ತಿದೆ ಎಂಬುದು ಅವಳಿಗೆ ಗೊತ್ತಾಗುವುದಿಲ್ಲ. ಭಯದ ಅವಳು ತನ್ನ ಮನೆಗೆ ಮರಳುತ್ತಾಳೆ. ಮನೆಗೆ ಬಂದು ತನ್ನ ಮಗಳ ಬಳಿಗೆ ಹೋದಾಗ ಅವಳು ಅಚ್ಚರಿಯಿಂದ ನೋಡುತ್ತಾಳೆ. ಅದೇ ಪಿಂಕ್ ಶೂಸ್ ಮತ್ತೆ ತನ್ನ ಮಗಳ ಬಳಿಯೇ ಇವೆ. ಇದನ್ನು ನೋಡಿ ಅವಳು ಬೆಚ್ಚಿ ಬೀಳುತ್ತಾಳೆ. ಏಕೆಂದರೆ ಆ ಶೂಸ್ಗಳನ್ನು ಅವಳ ಸ್ನೇಹಿತೆ ಕದ್ದುಕೊಂಡು ಹೋಗಿದ್ದಳು. ಹಾಗಿದ್ದರೆ ಅವು ಇಲ್ಲಿ ಹೇಗೆ ಬಂದವು? ಕೋಪದಿಂದ ಸುಂಜಿ ಆ ಶೂಸ್ಗಳನ್ನು ತನ್ನ ಮಗಳ ಬಳಿಯಿಂದ ತೆಗೆದುಕೊಂಡು ಡಸ್ಟ್ಬಿನ್ಗೆ ಎಸೆದು ಬಿಡುತ್ತಾಳೆ. ಏಕೆಂದರೆ ಅವಳಿಗೆ ಈಗ ಸ್ಪಷ್ಟವಾಗಿತ್ತು, ಈ ಸುಂದರವಾಗಿ ಕಾಣುವ ಶೂಸ್ಗಳ ಕಾರಣದಿಂದ ಮತ್ತೊಬ್ಬರಿಗೂ ಅಪಾಯವಾಗಬಾರದು. ಆದರೆ ಸ್ವಲ್ಪ ಹೊತ್ತಿನ ನಂತರ ಅವಳು ಮತ್ತೆ ರೂಮಿಗೆ ಬಂದು ನೋಡಿದಾಗ ಅವಳಿಗೆ ಭಾರೀ ಶಾಕ್ ಆಗುತ್ತದೆ. ಏಕೆಂದರೆ ಅವಳ ಮಗಳು ಮತ್ತೆ ಅದೇ ಶೂಸ್ಗಳನ್ನು ಧರಿಸಿಕೊಂಡಿರುತ್ತಾಳೆ. ಇದನ್ನು ನೋಡಿ ಸುಂಜಿ ಭಯದಿಂದ ಕಂಗಾಲಾಗುತ್ತಾಳೆ. ಇನ್ನೂ ಅವಳು ಆ ಭಯದಿಂದ ಹೊರಬರುವಷ್ಟರಲ್ಲಿ ಅವಳ ಮಗಳ ಕಾಲುಗಳಿಂದ ರಕ್ತ ಹರಿಯಲು ಪ್ರಾರಂಭವಾಗುತ್ತದೆ. ಆ ದೃಶ್ಯವನ್ನು ನೋಡಿ ಸುಂಜಿ ಅಲ್ಲೇ ಬೆಚ್ಚಿಬಿದ್ದು ಅಚೇತನವಾಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳಿಗೆ ಕಣ್ಣು ತೆರೆದುಕೊಳ್ಳುತ್ತದೆ. ಅವಳು ಗಮನಿಸಿದಾಗ ತಾನು ತನ್ನ ಮಗಳು ಆಸ್ಪತ್ರೆಯಲ್ಲಿ ದಾಖಲಾಗಿರುವುದನ್ನು ಅರಿಯುತ್ತಾಳೆ. ಆದರೆ ಅವಳಿಗೆ ಮತ್ತೊಂದು ವಿಚಿತ್ರ ಸಂಗತಿ ಕಾಣುತ್ತದೆ. ಅವಳ ಕೈಯಲ್ಲೇ ಇನ್ನೂ ಅದೇ ಪಿಂಕ್ ಶೂಸ್ ಇವೆ. ಅಲ್ಲಿಯೇ ಅವಳ ಕ್ಲಿನಿಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಆ ಯುವಕ ಕೂಡ ಇರುತ್ತಾನೆ. ಅವನು ಸುಂಜಿಯನ್ನು ಆಸ್ಪತ್ರೆಯ ಮೇಲ್ಛಾವಣಿಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಅವನು ಹೇಳುತ್ತಾನೆ, ನನಗೆ ಸುಮಾರು 60 ವರ್ಷ ಹಳೆಯದಾದ ಒಂದು ಫೋಟೋ ಸಿಕ್ಕಿದೆ. ಆ ಫೋಟೋದಲ್ಲಿ ಒಂದು ಹುಡುಗಿ ಇದೇ ರೀತಿಯ ಶೂಸ್ ಹಿಡಿದುಕೊಂಡಿದ್ದಾಳೆ. ಈ ಸಂಗತಿಯನ್ನು ಕೇಳಿದ ನಂತರ ಸುಂಜಿಗೆ ಆ ಶೂಸ್ಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂಬ ಕುತೂಹಲ ಹುಟ್ಟುತ್ತದೆ. ಹಾಗಾಗಿ ಅವಳು ಆ ಯುವಕನ ಜೊತೆ ಸೇರಿ ಆ ಶೂಸ್ಗಳ ರಹಸ್ಯವನ್ನು ಹುಡುಕುವ ತನಿಖೆಯನ್ನು ಆರಂಭಿಸುತ್ತಾಳೆ. ಸುಂಜಿ ಯೋಚಿಸುತ್ತಾಳೆ, ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುವ ಆ ವೃದ್ಧ ಮಹಿಳೆಗೆ ಈ ಹಳೆಯ ಶೂಸ್ಗಳ ಬಗ್ಗೆ ಗೊತ್ತಿರಬಹುದು. ಏಕೆಂದರೆ ಒಂದು ದಿನ ಆ ಅಜ್ಜಿ ಸುಂಜಿಯ ಕೈಯಲ್ಲಿ ಆ ಪಿಂಕ್ ಶೂಸ್ ನೋಡಿದಾಗ ತಕ್ಷಣವೇ ಇವನ್ನು ಎಸೆದು ಬಿಡು ಎಂದು ಹೇಳಿದ್ದಳು. ಆ ಸಮಯದಲ್ಲಿ ಅವಳ ಮುಖದಲ್ಲಿ ಭಯ ಕಾಣಿಸಿಕೊಂಡಿತ್ತು. ಹೀಗಾಗಿ ಸುಂಜಿ ಮತ್ತು ಆ ಯುವಕ ಇಬ್ಬರೂ ಆ ವೃದ್ಧ ಮಹಿಳೆಯ ಬಳಿಗೆ ಹೋಗುತ್ತಾರೆ. ಅವರು ಆ ಶೂಸ್ಗಳ ಬಗ್ಗೆ ಕೇಳಲು ಪ್ರಾರಂಭಿಸುತ್ತಾರೆ. ಆದರೆ ಆ ಅಜ್ಜಿ ತುಂಬಾ ಹೆದರಿದಂತೆ ಕಾಣಿಸುತ್ತಾಳೆ ಮತ್ತು ಏನನ್ನೂ ಹೇಳಲು ನಿರಾಕರಿಸುತ್ತಾಳೆ. ಆದರೆ ಅವರು ಮತ್ತೆ ಮತ್ತೆ ವಿನಂತಿ ಮಾಡಿದ ನಂತರ ಅವಳು ನಿಧಾನವಾಗಿ ಕಥೆಯನ್ನು ಹೇಳಲು ಆರಂಭಿಸುತ್ತಾಳೆ. ಅವಳು ಹೇಳುತ್ತಾಳೆ, ನಾನು ಯುವತಿ ಇದ್ದಾಗ ಓಕಿ ಎಂಬ ಹುಡುಗಿಯ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ಓಕಿ ಒಂದು ಅತ್ಯುತ್ತಮ ನೃತ್ಯಗಾರ್ತಿಯಾಗಿದ್ದಳು. ಆದರೆ ಅವಳು ಇನ್ನೊಂದು ಹುಡುಗಿಯನ್ನು ತುಂಬಾ ದ್ವೇಷಿಸುತ್ತಿದ್ದಳು. ಏಕೆಂದರೆ ಆ ಹುಡುಗಿಯ ನೃತ್ಯವನ್ನು ನೋಡಿ ಅವಳಿಗೆ ತುಂಬಾ ಅಸೂಯೆ ಆಗುತ್ತಿತ್ತು. ಆ ಹುಡುಗಿಯ ಹೆಸರು ಗಾಯ್ಕೋ. ಗಾಯ್ಕೋಗೆ ಒಬ್ಬ ಸ್ನೇಹಿತನಿದ್ದನು. ಅವನು ಅವಳನ್ನು ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದನು. ಇದೇ ಕಾರಣದಿಂದ ಓಕಿಯ ಅಸೂಯೆ ಇನ್ನಷ್ಟು ಹೆಚ್ಚಾಗುತ್ತಿತ್ತು. ಒಂದಿನ ಆ ಹುಡುಗ ಗಾಯ್ಕೋಗೆ ಅದೇ ಪಿಂಕ್ ಶೂಸ್ಗಳನ್ನು ಉಡುಗೊರೆಯಾಗಿ ಕೊಟ್ಟನು. ಇದನ್ನು ನೋಡಿ ಓಕಿಯ ಮನಸ್ಸಿನಲ್ಲಿ ಕೂಡ ಅದೇ ರೀತಿಯ ಶೂಸ್ ಬೇಕೆಂಬ ಆಸೆ ಮೂಡಿತು. ಆದ್ದರಿಂದ ಅವಳು ಗಾಯ್ಕೋನ ಸ್ನೇಹಿತನನ್ನು ತನ್ನ ಮಾತುಗಳಿಗೆ ಸೆಳೆಯಲು ಪ್ರಾರಂಭಿಸಿದಳು. ಕೊನೆಗೆ ಅವನು ಅವಳ ಪ್ರಭಾವಕ್ಕೆ ಒಳಗಾದನು. ಆದರೆ ಒಂದು ದಿನ ಗಾಯ್ಕೋ ಆ ಇಬ್ಬರನ್ನು ಒಟ್ಟಿಗೆ ನೋಡಿಬಿಟ್ಟಳು. ಅದನ್ನು ನೋಡಿ ಅವಳು ದುಃಖದಿಂದ ಅಲ್ಲಿಂದ ಹೊರಟು ಹೋದಳು. ಅವಳ ಸ್ನೇಹಿತ ಅವಳನ್ನು ಸಮಾಧಾನಪಡಿಸಲು ಅವಳ ಹಿಂದೆ ಓಡುತ್ತಾನೆ. ಆದರೆ ಈ ದೃಶ್ಯವನ್ನು ನೋಡಿದ ಓಕಿಗೆ ಭಾರೀ ಕೋಪ ಬರುತ್ತದೆ. ಏಕೆಂದರೆ ಅವನು ಇನ್ನೂ ಗಾಯ್ಕೋನನ್ನೇ ಪ್ರೀತಿಸುತ್ತಿದ್ದಾನೆ ಎಂದು ಅವಳಿಗೆ ತಿಳಿಯುತ್ತದೆ. ಆ ಕೋಪದ ಹೊತ್ತಿನಲ್ಲಿ ಓಕಿ ಭಯಾನಕವಾದ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ. ಅವಳು ಗಾಯ್ಕೋವನ್ನು ಕೊಂದು ಬಿಡುತ್ತಾಳೆ. ಅಷ್ಟೇ ಅಲ್ಲ, ಓಕಿ ಕೋಪದಲ್ಲಿ ಗಾಯ್ಕೋವನ್ನು ಕೊಂದಷ್ಟೇ ಅಲ್ಲದೆ ಅವಳ 2 ಕಾಲುಗಳನ್ನು ಕತ್ತರಿಸಿ ಬೇರ್ಪಡಿಸಿ ಬಿಡುತ್ತಾಳೆ. ನಂತರ ಆ ಪಿಂಕ್ ಶೂಸ್ಗಳನ್ನು ಕೈಯಲ್ಲಿ ಹಿಡಿದು ಜೋರಾಗಿ ನಗಲು ಆರಂಭಿಸುತ್ತಾಳೆ. ಆ ಘಟನೆಯಲ್ಲಿ ಗಾಯ್ಕೋನ ಸ್ನೇಹಿತನೂ ಸಹ ಭಾಗಿಯಾಗಿದ್ದನು. ಆ ದಿನ ಆ ವೃದ್ಧ ಮಹಿಳೆಯು ಅಲ್ಲೇ ಇದ್ದು ಈ ಎಲ್ಲ ಘಟನೆಗಳನ್ನು ಕಣ್ಣಾರೆ ನೋಡುತ್ತಿದ್ದಳು. ಆದರೆ ಓಕಿ ಮತ್ತು ಆ ಹುಡುಗನಿಗೆ ಅವಳು ಅಲ್ಲಿ ಇದ್ದದ್ದೇ ಗೊತ್ತಿರಲಿಲ್ಲ. ಅದಾದ ನಂತರ ನಾವು ಒಂದು ದೃಶ್ಯವನ್ನು ನೋಡುತ್ತೇವೆ. ಆ ಡಾನ್ಸರ್ ಓಕಿ ಮತ್ತು ಗಾಯ್ಕೋನ ಸ್ನೇಹಿತ ಇಬ್ಬರು ಮದುವೆ ಉಡುಪು ಧರಿಸಿ ನಿಂತಿರುತ್ತಾರೆ. ಅಂದರೆ ಅವರು ಮದುವೆಯಾಗಲು ಸಿದ್ಧರಾಗಿರುತ್ತಾರೆ. ಆ ಸಮಯದಲ್ಲಿ ಓಕಿ ತನ್ನ ಕಾಲಿಗೆ ಅದೇ ಪಿಂಕ್ ಶೂಸ್ ಧರಿಸಿಕೊಂಡಿರುತ್ತಾಳೆ. ಆದರೆ ಅದೇ ಕ್ಷಣದಲ್ಲಿ ಗಾಯ್ಕೋನ ಆತ್ಮ ಅಲ್ಲಿ ಪ್ರತ್ಯಕ್ಷವಾಗುತ್ತದೆ. ಆ ಆತ್ಮ ಇಬ್ಬರ ಮೇಲೂ ಕ್ರೂರವಾಗಿ ದಾಳಿ ಮಾಡಿ ಅವರನ್ನು ನಿರ್ದಯವಾಗಿ ಕೊಂದು ಬಿಡುತ್ತದೆ. ಅಲ್ಲಿಂದಲೇ ಗಾಯ್ಕೋನ ಶಾಪದ ರಹಸ್ಯ ಬಹಿರಂಗವಾಗುತ್ತದೆ. ಗಾಯ್ಕೋನ ಆತ್ಮ ಒಂದು ಪ್ರತಿಜ್ಞೆ ಮಾಡಿರುತ್ತದೆ. ಯಾರು ಅವಳ ಆ ಪಿಂಕ್ ಶೂಸ್ಗಳನ್ನು ಧರಿಸುತ್ತಾರೋ ಅಥವಾ ಕೈಯಲ್ಲಿ ಹಿಡಿಯುತ್ತಾರೋ ಅವರಿಗೆ ಅವಳು ಭಯಾನಕ ಮತ್ತು ನೋವಿನ ಮರಣವನ್ನು ನೀಡುತ್ತಾಳೆ. ಈ ಸತ್ಯವನ್ನು ಕೇಳಿದ ಸುಂಜಿ ಭಯದಿಂದ ನಡುಗುತ್ತಾಳೆ. ನಂತರ ಅವಳು ಗಾಯ್ಕೋನ ಮೃತದೇಹವನ್ನು ಹುಡುಕಲು ಆರಂಭಿಸುತ್ತಾಳೆ. ಕೊನೆಗೆ ಅವಳಿಗೆ ಆ ದೇಹ ಸಿಕ್ಕುತ್ತದೆ. ಆಗ ಸುಂಜಿ ಆ ಪಿಂಕ್ ಶೂಸ್ಗಳನ್ನು ಗಾಯ್ಕೋನ ದೇಹದ ಜೊತೆಗೆ ಒಂದು ಶವಪೆಟ್ಟಿಗೆಯಲ್ಲಿ ಇಟ್ಟು ಬಿಡುತ್ತಾಳೆ. ಇದನ್ನು ಮಾಡಿದ ನಂತರ ಸುಂಜಿಗೆ ಸ್ವಲ್ಪ ಸಮಾಧಾನವಾಗುತ್ತದೆ. ಈಗ ಗಾಯ್ಕೋನ ಆತ್ಮ ನಮ್ಮನ್ನು ಕಾಡುವುದಿಲ್ಲ ಎಂದು ಅವಳು ಯೋಚಿಸುತ್ತಾಳೆ. ಏಕೆಂದರೆ ಅವಳ ಶೂಸ್ಗಳನ್ನು ಮತ್ತೆ ಅವಳಿಗೆ ಹಿಂತಿರುಗಿಸಲಾಗಿದೆ ಎಂದು ಭಾವಿಸುತ್ತದೆ. ಇದರ ಮಧ್ಯೆ ಸುಂಜಿಗೆ ತನ್ನ ಕ್ಲಿನಿಕ್ ನಿರ್ಮಾಣ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ಆ ಯುವಕನ ಮೇಲೆ ನಿಧಾನವಾಗಿ ಪ್ರೀತಿ ಮೂಡುತ್ತದೆ. ಒಂದು ದಿನ ಅವಳು ಅವನ ಭೇಟಿಯಾಗಲು ಹೋಗುತ್ತಾಳೆ. ಆದರೆ ಅಲ್ಲಿ ಅವಳಿಗೆ ದೊಡ್ಡ ಆಘಾತ ಕಾದಿರುತ್ತದೆ.
ಆ ಯುವಕ ಈಗ ಅವಳನ್ನು ದ್ವೇಷಿಸಲು ಆರಂಭಿಸಿದ್ದಾನೆ, ಏಕೆಂದರೆ ಅವನು ಈಗ ಸಂಪೂರ್ಣ ಸತ್ಯವನ್ನು ತಿಳಿದುಕೊಂಡಿದ್ದಾನೆ. ಆ ಸತ್ಯವನ್ನು ಅವನಿಗೆ ಹೇಳಿದ್ದು ಸುಂಜಿಯ ಮಗಳೇ. ಅವಳು ಹೇಳಿದ್ದೇನೆಂದರೆ, ನನ್ನ ಅಮ್ಮ ಮತ್ತು ಅಪ್ಪ ಬೇರ್ಪಟ್ಟದ್ದೇ ಇಲ್ಲ, ಅಮ್ಮನೇ ಅಪ್ಪನನ್ನು ಕೊಂದಿದ್ದಾಳೆ. ಈ ಸತ್ಯವನ್ನು ಕೇಳುತ್ತಿದ್ದಂತೆಯೇ ಸುಂಜಿ ಕೋಪದಿಂದ ಹೊಚ್ಚೆಯಂತೆ ವರ್ತಿಸಲು ಆರಂಭಿಸುತ್ತಾಳೆ. ಆ ಕೋಪದಲ್ಲಿ ಅವಳು ತನ್ನದೇ ಮಗಳನ್ನು ಕೊಲ್ಲುವ ಮಟ್ಟಿಗೆ ಹೋಗುತ್ತಾಳೆ. ಸುಂಜಿ ತನ್ನ ಮಗಳನ್ನು ಕೊಲ್ಲಲು ಮುಂದಾಗುತ್ತಾಳೆ. ಆದರೆ ಹೇಗೋ ಅವಳ ಮಗಳು ತನ್ನ ಪ್ರಾಣ ಉಳಿಸಿಕೊಂಡು ಅಲ್ಲಿಂದ ಓಡಿ ಹೋಗುತ್ತಾಳೆ. ಓಡುತ್ತಾ 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 ಅವಳು ಒಂದು ರೈಲು ನಿಲ್ದಾಣಕ್ಕೆ ತಲುಪುತ್ತಾಳೆ. ಆದರೆ ಸುಂಜಿಯು ಅವಳ ಹಿಂದೆ ಹಿಂಬಾಲಿಸಿಕೊಂಡು ಅಲ್ಲಿ ತಲುಪಿರುತ್ತಾಳೆ. ಅವಳು ತನ್ನ ಮಗಳನ್ನು ಕೊಲ್ಲಲು ಹೋಗುತ್ತಿರುವಾಗ ಅಚಾನಕ್ ಒಂದು ಸತ್ಯ ಅವಳಿಗೆ ಅರ್ಥವಾಗುತ್ತದೆ. ಅವಳು ತನ್ನ ಮಗಳನ್ನು ಕೊಲ್ಲಲು ಯತ್ನಿಸುತ್ತಿರುವುದು ನಿಜವಾಗಿ ಅವಳ ಸ್ವಂತ ಇಚ್ಛೆಯಿಂದಲ್ಲ. ಅವಳೊಳಗೆ 60 ವರ್ಷಗಳ ಹಿಂದಿನ ಗಾಯ್ಕೋನ ಆತ್ಮ ಪ್ರವೇಶಿಸಿರುತ್ತದೆ. ಗಾಯ್ಕೋನ ಆತ್ಮ ಆ ಚಿಕ್ಕ ಹುಡುಗಿಯನ್ನು ಕೊಲ್ಲ ಬಯಸುತ್ತಿತ್ತು, ಏಕೆಂದರೆ ಆ ಮಗಳು ಮಾತ್ರ ಹಲವು ಬಾರಿ ಆ ಪಿಂಕ್ ಶೂಸ್ಗಳನ್ನು ಧರಿಸಿದ್ದ ಏಕೈಕ ವ್ಯಕ್ತಿಯಾಗಿದ್ದಳು. ಅಷ್ಟರಲ್ಲಿ ಮತ್ತೊಂದು ವಿಚಿತ್ರ ಘಟನೆ ನಡೆಯುತ್ತದೆ. ಮತ್ತೆ ಆ ಚಿಕ್ಕ ಹುಡುಗಿಯ ಕೈಯಲ್ಲಿ ಅದೇ ಸುಂದರವಾದ ಪಿಂಕ್ ಶೂಸ್ ಕಾಣಿಸುತ್ತವೆ. ಇದನ್ನು ನೋಡಿ ಸುಂಜಿ ಭಯದಿಂದ ನಡುಗುತ್ತಾಳೆ. ಅವಳು ಗಾಯ್ಕೋನ ಆತ್ಮವನ್ನು ನೋಡಿ ಭಯಪಟ್ಟು ಹೇಳುತ್ತಾಳೆ, ನಾವು ನಿಮಗೆ ಸಹಾಯ ಮಾಡಿದ್ದೇವೆ, ನಿನ್ನ ಪಿಂಕ್ ಶೂಸ್ಗಳನ್ನು ಮತ್ತೆ ನಿನಗೆ ಹಿಂತಿರುಗಿಸಿದ್ದೇವೆ. ಹಾಗಿದ್ದರೂ ನೀನು ನಮ್ಮ ಜೊತೆ ಹೀಗೆ ಯಾಕೆ ಮಾಡುತ್ತಿದ್ದೀಯಾ? ಅವಳು ಹೀಗೆ ಹೇಳುತ್ತಿದ್ದಂತೆಯೇ ಗಾಯ್ಕೋನ ಆತ್ಮ ಅವಳ ಮುಂದೆ ಪ್ರತ್ಯಕ್ಷವಾಗುತ್ತದೆ. ಆ ಆತ್ಮ ತುಂಬಾ ಭಯಾನಕವಾಗಿ ಕಾಣಿಸುತ್ತಿತ್ತು. ಗಾಯ್ಕೋ ಸುಂಜಿಗೆ ಒಂದು ಭಯಾನಕ ಸತ್ಯವನ್ನು ಹೇಳುತ್ತದೆ. ಅವಳು ಹೇಳುತ್ತಾಳೆ, ನಿನ್ನೊಳಗೆ ಓಕಿ ಇದೆ, ನೀನೇ ಹಿಂದೆ ಓಕಿ ಆಗಿದ್ದೆ. ಇದನ್ನೇ ಕಾರಣಕ್ಕೆ ಆ ವೃದ್ಧ ಮಹಿಳೆ ಸುಂಜಿಯನ್ನು ನೋಡಿದಾಗಲೇ ಹೆದರಿಕೊಂಡಿದ್ದಳು, ಏಕೆಂದರೆ ಅವಳಿಗೆ ಈ ಸತ್ಯ ಗೊತ್ತಿತ್ತು. ಗಾಯ್ಕೋ ಮುಂದುವರಿದು ಹೇಳುತ್ತದೆ, ನಿನ್ನ ಗಂಡನನ್ನು, ನಿನ್ನ ಡಾಕ್ಟರ್ ಸ್ನೇಹಿತೆಯನ್ನು ಮತ್ತು ಆ ಹುಡುಗನನ್ನು ಕೊಂದದ್ದು ನೀನೇ. ಇದಲ್ಲದೆ ಈಗ ನೀನೇ ನಿನ್ನ ಸ್ವಂತ ಮಗಳನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದೀಯಾ ಎಂದು ಗಾಯ್ಕೋ ಹೇಳುತ್ತದೆ. ಇದರಿಂದ ಒಂದು ದೊಡ್ಡ ಸತ್ಯ ಬಹಿರಂಗವಾಗುತ್ತದೆ. ಈ ಎಲ್ಲ ಕೊಲೆಗಳ ಹಿಂದೆ ಬೇರೆ ಯಾರೂ ಇರಲಿಲ್ಲ. ಅದರ ಹಿಂದೆ ಇದ್ದದ್ದು 60 ವರ್ಷಗಳ ಹಿಂದೆ ಬದುಕಿದ್ದ ಅದೇ ಡಾನ್ಸರ್ ಓಕಿ. ಅವಳ ಅಸೂಯೆ ಮತ್ತು ದ್ವೇಷ ಅಷ್ಟರ ಮಟ್ಟಿಗೆ ಹೆಚ್ಚಾಗಿತ್ತು. ಅದು ಇಂದಿಗೂ ಜನರ ಜೀವಗಳನ್ನು ತೆಗೆದುಕೊಳ್ಳುವಷ್ಟು ಭಯಾನಕವಾಗಿತ್ತು. ಹೀಗೆ ಈ ಭಯಾನಕ ಕಥೆ ಅಂತ್ಯಕ್ಕೆ ಬರುತ್ತದೆ.